ತುಂಬಾ ಜನಕ್ಕೆ ಪೈಲ್ಸ್ ಇರುತ್ತೆ. ಅವರ ಫುಡ್ ಪ್ಯಾಟರ್ನ್ ಅವ್ರು ಚೇಂಜ್ ಮಾಡದಲ್ಲೇ ಪೈಲ್ಸ್ ಇಂದ ಸಫರ್ ಆಗ್ತಾನೆ ಇರ್ತಾರೆ. ಈ ಪೈಲ್ಸ್ ಸರ್ಜರಿ ಆದೋರೇ ಇರ್ಬೋದು ಅಥವಾ ಅರ್ಲಿ ಸ್ಟೇಜ್ ಅಲ್ಲಿ ಇದ್ದಂತವ್ರಿಗೆ ಈ ಒಂದು ವಿಡಿಯೋ ತುಂಬಾ ಉಪಯುಕ್ತ. ಒಂದು ದಿವಸ ರಾತ್ರಿ ಮಲಗಬೇಕಾದ್ರೆ ಬಾಳೆಹಣ್ಣು ತಿನ್ಬೇಕು. ದಿವಸ ಸಾಯಂಕಾಲ ಸೌತೆಕಾಯಿ ತಿನ್ಬೇಕು. ಬೆಳಗ್ಗೆ ಎದ್ಮೇಲೆ 2 ಕಪ್ ವಾರ್ಮ್ ವಾಟರ್ ಕುಡಿಬೇಕು. ಆಮೇಲೆ ಊಟ ಆದ್ಮೇಲೆ, ಬೆಳಗ್ಗೆ ತಿಂಡಿ ಆದ್ಮೇಲೆ, ರಾತ್ರಿ ಡಿನ್ನರ್ ಆದ್ಮೇಲೆ ಅರ್ಧ ಗಂಟೆ ಬಿಟ್ಟು ನೀವೇನು 1 ಅಥವಾ 2 ಕಪ್ ನೀರು ಕುಡಿತಿರಲ್ಲ, ತುಂಬಾ ಎಸೆನ್ಷಿಯಲ್. ಅರ್ಧ ಗಂಟೆ ಆದ್ಮೇಲೆ ತಾಣುತ್ತ ಫ್ಲೂಯಿಡ್ ಇಂಟೇಕ್ ಅದು ತುಂಬಾ ಮ್ಯಾಟರ್ ಆಗುತ್ತೆ. ನಿಮ್ಮ ಆಹಾರ ಪದ್ಧತಿಯಲ್ಲಿ ಏನಾಗುತ್ತೆ ಅಂದ್ರೆ, ಈಗ ವೆಜಿಟೇರಿಯನ್ಸ್ ಅಥವಾ ನಾನ್ ವೆಜಿಟೇರಿಯನ್ಸ್ ಇರ್ಬೋದು, ಯಾರು ತುಂಬಾ ಡ್ರೈ ಫುಡ್ ತಿಂತಿರ್ತಾರಲ್ಲ, ಫ್ಲೂಯಿಡ್ ಕಂಟೆಂಟ್ ಕಡಿಮೆ ಇರೋದ್ರಿಂದ ಈ ಒಂದು ಮೋಷನ್ ಗಟ್ಟಿಯಾಗಿ ಈ ಒಂದು ಪೈಲ್ಸ್ ಖಾಲಿಯಾಗಿ ಬರ್ತವೆ. ಹಾಗೂ ನೀವು ಕುಡಿಯೋ ನೀರು ಕೂಡ ಕಡಿಮೆ ಇದೆ. ಹಾಗಾಗಿ ಮೋಷನ್ ಅಡಿಕ್ವೇಟ್ ಆಗಿ ಫಾರ್ಮ್ ಆಗಲ್ಲ. ಅದ್ರ ಜೊತೆಗೆ ಫೈಬರ್ಸ್ ಅಂದ್ರೆ ಸೊಪ್ಪು, ತರಕಾರಿಗಳು, ಇವೆಲ್ಲ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತೀವಿ, ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಈ ಒಂದು ಪ್ಯಾಟರ್ನ್ ಆಫ್ ಫುಡ್ ನ ಫಾಲೋ ಮಾಡಿ ನೀವು ಪೈಲ್ಸ್ ಅನ್ನೋದು ಖಾಲಿಯನ್ನು ಬರೋದೇ ಇಲ್ಲ. ಅರ್ಲಿ ಸ್ಟೇಜ್ ದಲ್ಲಿ ನಿಮಗೆ ಸರ್ಜರಿನೇ ಅಥವಾ ಪ್ರೊಸೀಜರೇ ಬೇಕಾಗಲ್ಲ. ಆಮೇಲೆ ರಿಕವರಿ ತುಂಬಾ ಚೆನ್ನಾಗಿ, ಬೇರೆ ಯಾವುದೇ ಪ್ರಾಬ್ಲಮ್ಸ್ ಕೂಡ ಆ ಒಂದು ಮೋಷನ್ ಜಾಗದಲ್ಲಿ ಬರುವುದಿಲ್ಲ. ಈ ಮಾಹಿತಿ ತುಂಬಾ ಉಪಯುಕ್ತವಾದ. ದಯವಿಟ್ಟು ನಿಮ್ಮ ಸ್ನೇಹಿತರು ಮತ್ತೆ ಸಂಬಂಧಿಕರಿಗೆ ಶೇರ್ ಮಾಡಿ.